ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಮುಡಾ ಅಕ್ರಮ ಪ್ರಕರಣದಲ್ಲಿ ಲೋಕ ತನಿಖೆ, ಕೋರ್ಟ್ಗೆ ವರದಿ ಸಲ್ಲಿಸಲು ನಾಳೆ ಡೆಡ್ಲೈನ್. ರಾತ್ರಿ ಇಡೀ ಮುಡಾ ಕಚೇರಿಯಲ್ಲಿ ಅಧಿಕಾರಿಗಳ ತಲಾಶ್. ಕೋರ್ ಕಮಿಟಿ ಸಭೆಯ ಬಳಿಕ ಬಿಜೆಪಿಯಲ್ಲಿ ಬಂಡಾಯದ ಹೊಗೆ. ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಅತೃಪ್ತರಿಂದ ಸಭೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಅಸಮಾಧಾನಿತರ ಚರ್ಚೆ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಧ್ಯೆ ತಾರಕಕ್ಕೇರಿದ ಜಟಾಪಟಿ. ದೆಹಲಿಗೆ ಬರುವಂತೆ ರಾಮುಲುಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಬುಲಾವ್. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಶ್ರೀರಾಮುಲು. ಕೊಲೆ ಆರೋಪಿ ನಟ ದರ್ಶನ್ಗೆ ಇಂದು ಮಹತ್ವದ ದಿನ. ಇಂದು ಸುಪ್ರೀಂನಲ್ಲಿ ಬೇಲ್ ಆದೇಶ ಪ್ರಶ್ನಿಸಿ ಸಲ್ಲಿಸಿರುವ ಮೇಲ್ಮನವಿ ವಿಚಾರಣೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದತ್ತ ಎಲ್ಲರ ಚಿತ್ತ. ಮೈಸೂರು ರಾಜಮನೆತನದ ಜೊತೆ ಮತ್ತೊಂದು ಸಂಘರ್ಷ. ಇಂದು ತುರ್ತು ಸಂಪುಟ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಜನವರಿ 27ಕ್ಕೆ ಸುಪ್ರೀಂ ವಿಚಾರಣೆ ಹಿನ್ನೆಲೆ ಬೆಂಗಳೂರು ಅರಮನೆ ವಿಚಾರದಲ್ಲಿ ಮಹತ್ವದ ನಿರ್ಧಾರ ಸಾಧ್ಯತೆ. ಬೈಕ್ ಅಪಘಾತ, ಇಬ್ಬರು ಸ್ಥಳದಲ್ಲೇ ಸಾವು. ಬೀದರ್ನ ಬಾಲ್ಕಿ ತಾಲೂಕಿನ ಪಾಂಡ್ರಿ ಬಸ್ ನಿಲ್ದಾಣದ ಬಳಿ ಘಟನೆ. ಚಂದು ಜಾಧವ್ ಎಂಬಾತನಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಗೋವುಗಳ ಮೇಲಿನ ಹಿಂಸಾಚಾರಕ್ಕೆ ಕಡಿವಾಣ ಹಾಕಲು ಕರೆ. ಪೇಜಾವರ ಶ್ರೀಗಳ ವಿಶೇಷ ಅಭಿಯಾನಕ್ಕೆ ಉಡುಪಿ ಮಠದಲ್ಲಿ ಚಾಲನೆ. ವಾರಗಳ ಕಾಲ ವಿಶೇಷ ವಿಷ್ಣು ಸಹಸ್ರನಾಮ ಪಾರಾಯಣ ಪಠಣೆ. ಹಸಿರು ಬಣ್ಣಕ್ಕೆ ತಿರುಗಿದ ತುಂಗಾಭದ್ರಾ ಜಲಾಶಯದ ನೀರು. ಕಾರ್ಖಾನೆಯ ಕಲುಷಿತ ನೀರು ನದಿಗೆ ಸೇರ್ತಿರೋದೇ ಕಾರಣ ಎಂದ ಸ್ಥಳೀಯರ ಆರೋಪ. ನೀರನ್ನು ಪರೀಕ್ಷಿಸಲಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಭರವಸೆ. ಇನ್ನು ಮಧುಗಿರಿ ಅಧಿದೇವತೆ ದಂಡಿನ ಮಾರಮ್ಮನ ತೆಪ್ಪೋತ್ಸವ. 50 ವರ್ಷಗಳಿಂದ ಸ್ಥಗಿತವಾಗಿದ್ದ ತೆಪ್ಪೋತ್ಸವಕ್ಕೆ ಮರುಚಾಲನೆ. ದೀಪಾಲಂಕಾರಗಳಿಂದ ಝಗಮಗಿಸುತ್ತಿರುವ ಮಧುಗಿರಿ ಪಟ್ಟಣ. ಉತ್ತರ ಪ್ರದೇಶದಲ್ಲಿ ನಾಪತ್ತೆಯಾಗಿದ್ದ ವ್ಯಕ್ತಿ ಶವವಾಗಿ ಪತ್ತೆ. ಗುರುಗ್ರಾಮದಲ್ಲಿ ಕಾಲುವೆಯೊಂದರಲ್ಲಿ ಶವ ಪತ್ತೆ. ಪ್ರಿನ್ಸ್ ರಾಣಾ ಸಾವಿನ ಬಗ್ಗೆ ತನಿಖೆ ನಡೆಸುತ್ತಿರುವ ಪೊಲೀಸರು. ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ. ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಭದ್ರತೆ ಹೆಚ್ಚಳ. ಪ್ರತಿ ವಾಹನಗಳನ್ನು ತಪಾಸಣೆ ನಡೆಸುತ್ತಿರುವ ಭದ್ರತಾ ಸಿಬ್ಬಂದಿ. ಬಾಲಿವುಡ್ ತಾರೆಯರಿಗೆ ಸರಣಿ ಜೀವ ಬೆದರಿಕೆ ಆರೋಪ. ಹಾಸ್ಯನಟ ಕಪಿಲ್ ಶರ್ಮಾ, ನಟ ರಾಜ್ಪಾಲ್ ಯಾದವ್ಗೆ ಬೆದರಿಕೆ ಮೇಲ್. ದೂರು ದಾಖಲಾಗುತ್ತಿದ್ದಂತೆ ತನಿಖೆ ಕೈಗೊಂಡ ಪೊಲೀಸರು. ಜನ್ಮಸಿದ್ಧ ಹಕ್ಕನ್ನು ರದ್ದುಪಡಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ. ಅನಿವಾಸಿ ಭಾರತೀಯರಿಂದ ಭಾರೀ ವಿರೋಧ ವ್ಯಕ್ತ. ಮಕ್ಕಳ ಪೌರತ್ವಕ್ಕಾಗಿ ಸಿ ಸೆಕ್ಷನ್ ಮೂಲಕ ಹೆರಿಗೆ ಮಾಡಿಸಿಕೊಳ್ಳಲು ನಿರ್ಧಾರ. ಜನ್ಮಸಿದ್ಧ ಹಕ್ಕು ರದ್ದುಪಡಿಸಿ ಆದೇಶಕ್ಕೆ ಭಾರಿ ವಿರೋಧ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿರ್ಧಾರಕ್ಕೆ ಅಮೆರಿಕದ ಫೆಡರಲ್ ಕೋರ್ಟ್ ತಡೆ. ಇದು ಅಸಂವಿಧಾನಿಕ ಎಂದ ಸಿಯಾಟಲ್ನ ಫೆಡರಲ್ ನ್ಯಾಯಾಧೀಶರು. ಚೆಕ್ ಬೌನ್ಸ್ ಕೇಸ್ನಲ್ಲಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾಗೆ ಸಂಕಷ್ಟ. 3 ತಿಂಗಳು ಜೈಲು ಶಿಕ್ಷೆ ವಿಧಿಸಿದ ಮುಂಬೈನ ಅಂಧೇರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್. ದೂರುದಾರರಿಗೆ 3.72 ಲಕ್ಷ ರು ಪಾವತಿಸಲು ಆದೇಶ. ವಿಫಲವಾದರೆ ಹೆಚ್ಚುವರಿ 3 ತಿಂಗಳು ಶಿಕ್ಷೆ. ಮಾಜಿ ಕ್ರಿಕೆಟರ್ ವೀರೇಂದ್ರ ಸೆಹವಾಗ್ ದಾಂಪತ್ಯದಲ್ಲಿ ಬಿರುಕು. 20 ವರ್ಷಗಳ ದಾಂಪತ್ಯದ ನಂತರ ವಿಚ್ಛೇದನಕ್ಕೆ ನಿರ್ಧಾರ. ಈಗಾಗಲೇ ಪರಸ್ಪರ ಬೇರೆಯಾಗಿ ಬದುಕುತ್ತಿರುವ ಸೆಹವಾಗ್, ಆರತಿ ಅಹ್ಲಾವತ್. ಭಾರತ ಇಂಗ್ಲೆಂಡ್ ನಡುವೆ ಇಂದು 2ನೇ ಟಿ20 ಪಂದ್ಯ. ಮೊದಲ ಪಂದ್ಯದ ಸೋಲಿನ ಸೇಡು ತೀರಿಸಿಕೊಳ್ಳಲು ಆಂಗ್ಲರು ರಣತಂತ್ರ. ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಟೀಂ ಇಂಡಿಯಾದಿಂದಲೂ ಭರ್ಜರಿ ತಯಾರಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.